ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದಾರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದುಬಿಟ್ಟು ಒಂದು 3 ದಿನದಾದಮೇಲೆ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 3 ದಿನ ಅನ್ನೋದು ಹೆಂಗೆ ಹೋಯ್ತು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಯಾಕಂದರೆ ಒಂದಷ್ಟು ಕೆಲಸಗಳು, ಹಾಗೆ ಒಂದಷ್ಟು ಹಬ್ಬ ಅದೆಲ್ಲ ಕೂಡ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಷನ್ ಇದ್ದಿದ್ದರಿಂದ ಸ್ವಲ್ಪ ತಡ ಆಯಿತು. ಮತ್ತು ಮನೆಯಲ್ಲಿ ಗೆಸ್ಟು ನೆಂಟರು ಅವರೆಲ್ಲ ಬಂದಿರೋದ್ರಿಂದ ಒಂದಷ್ಟು ವೀಡಿಯೋಸ್ನ ಮಾಡುವಂಥದ್ದು ಮತ್ತು ವಾಯ್ಸ್ ಓವರ್ ಕೊಡುವಂಥದ್ದು ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ನ ತೊಗೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭ್ರಮರಂಗೆ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗಿದ್ವಿ, ಅಲ್ಲಿ ತೆಗ್ದಿರೋಂಥ ವೀಡಿಯೋ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮನೇಲಿ ಹಬ್ಬ. ಅಂದರೆ ನಮ್ಮ ಊರಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ. ಶ್ರಾವಣದ ಕಡೆ ಸೋಮವಾರ ಅಂದರೆ 4ನೇ ಸೋಮವಾರ ಬಂದುಬಿಟ್ಟು ನಮ್ಮ ಊರಲ್ಲಿ ಜಾತ್ರೆ ನಡೆಯುತ್ತೆ. ಆನೆಕೊಂಡದ ಜಾತ್ರೆ ಅಂತ ಹೇಳಿ ಇಲ್ಲಿ ಕಾರ್ಣಿಕ ಅದೆಲ್ಲ ಕೂಡ ನಡೆಯುತ್ತೆ. ಹಾಗೆ ಅವತ್ತು ಮಾಡಿರೋಂಥ ಒಂದು ಪೂಜೆನ ನಾನು ಸಿಂಪಲ್ಲಾಗಿ ಒಂದು ಸ್ವಲ್ಪ ನನಗಿಷ್ಟ ಆಗೋ ಥರ ಮಾಡಿರೋಂಥ ಪೂಜೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೇಲಿರುವಂಥ ಪುಟ್ಟ ಗಣಪತಿ. ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಡೈಲಿ ಬ್ಲಾಗ್ಸ್ ನೋಡೋರ್ಗೂ ಗೊತ್ತಿರ್ಬೋದು ಹೇಗೆಲ್ಲ ನಾನು ಪೂಜೆ ಮಾಡ್ತೀನಂತ. ಒಂದೇ ರೀತಿಯೇ ಮಾಡಲ್ಲ, ಒಂದೊಂದು ಸಲ ಒಂದೊಂದು ರೀತಿ, ಅಂದರೆ ನನಗೆ ಯಾವ ರೀತಿ ಮಾಡಬೇಕಂತ ಅನಿಸುತ್ತೋ ಆ ಥರ ಮಾಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಮನೇಲಿರುವಂಥ ರಾಯರ ಒಂದು ಫೋಟೋ, ಹಾಗೆ ಒಂದು ಪುಟ್ಟ ವಿಗ್ರಹಗಳು ಅದೆಲ್ಲ ತುಂಬ ಕಲೆಕ್ಷನ್ಸ್ ಇದ್ದವು. ಹಾಗೆ ಫೋಟೋಸು ಕೂಡ ಅಷ್ಟೇ ಕಡಿಮೆ ಆಗ್ತಾ ಇದ್ದವು ಅನ್ನೋಷ್ಟರಲ್ಲೇ ಮತ್ತೆ ಇನ್ನೊಂದು ಫೋಟೋ ಅಥವಾ ಏನಾದರೂ ಒಂದು ಆ್ಯಡ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇರುವಂಥ ಒಂದು ಚಿಕ್ಕ ಜಾಗದಲ್ಲಿ ದೇವ್ರ ಕೋಣೆ ಏನು ಸಪ್ರೇಟ್ ಇಲ್ಲ ನಮ್ಮದು, ಒಂದು ಟೇಬಲ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆನೇ ನಾನು ದೇವ್ರನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀನಿ. ಅವತ್ತು ಭ್ರಮರ ಫುಲ್ಲು ಸ್ವಲ್ಪ ರೆಡಿ ಆಗಿಬಿಟ್ಟು ಹಾಗೆ ಕೂತ್ಕೊಂಡಿದ್ಲು ಡಲ್ಲಾಗಿ. ಯಾಕಂತಂದರೆ ಊರಿಂದ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಕೂಡ ಊರಿಂದ ಬರೋರಿದ್ದರು. ಅವ್ರು ಇನ್ನೂ ಕೂಡ ಬಂದಿರಲಿಲ್ಲ. ಹಾಗಾಗಿ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ. ನಾನು ಅದನ್ನೇ ಹೇಳಿದೆ, ಇಲ್ಲ ಬರ್ತಾರೆ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು ಅಂತ ಹೇಳಿದ್ರು ಕೂಡ ಅವ್ಳು ಕೇಳ್ತಾ ಇರಲಿಲ್ಲ. ಯಾವಾಗ ಬರ್ತಾರೆ ಅನ್ನೋದೊಂದು ಕಾತರ ಅವಳಿಗೆ. ಅವಳ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇದೆ ನಮ್ಮ ಅಕ್ಕನ ಮಗಳ ಜೊತೆ. ಹಾಗಾಗಿ ಅಕ್ಕ ಯಾವಾಗ ಬರ್ತಾಳೆ, ನಾನು ಅವಳ ಜೊತೆ ಮಾತಾಡಬೇಕು ಅಂತ ಹೇಳಿ ಅವಳು ವೆಯ್ಟ್ ಮಾಡ್ತಾಯಿದ್ಲು. ಅಜಯ್ ಸ್ವಲ್ಪ ಕಾಡಿಸ್ತಾ ಇದ್ದ, ಸುಮ್ಮನಿರು ಅಕ್ಕ ಬರ್ತಾಳೆ ಅಂತ ಹೇಳ್ಬಿಟ್ಟು ಕಾಡಿಸ್ತಾ ಇದ್ದಾನೆ. ಅವಳು ಸ್ವಲ್ಪ ಅದಕ್ಕೆ ರಾಂಗ್ ಆಗ್ತಾ ಇದ್ದಾಳೆ. ಅವಳ ಜೊತೆ ಹಂಗೆ ಮಾತಾಡಿಕೊಂಡು ಆವಾಗ ಸ್ವಲ್ಪ ಹೊತ್ತು ಅವಳನ್ನ ಸಮಾಧಾನ ಮಾಡಿಕೊಂಡು ಅದಾದಮೇಲೆ ನಾವು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇದು ಸಂಜೆ ಒಂದು 4 ಗಂಟೆ ಹಂಗಾಗಿತ್ತು. ಜಾತ್ರೆ ಟೈಮ್ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಹಣ್ಣು ಕೈ ಮಾಡಿಸೋಣ ಅಂತ ಹೇಳಿ ಬಂದ್ವಿ. ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೇನೋ ಅನ್ನೋ ಒಂಥರ ಭಯ. ಇವತ್ತು ಮಳೆ ಬಿಟ್ಟರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದ್ವಿ. ಯಾಕಂದರೆ ವರ್ಷಕ್ಕೊಂದೇ ದಿನ ಜಾತ್ರೆ ನಡೆಯೋದು. ಹಾಗೆ ಏನಂದರೆ ಸಂಜೆಯಿಂದ ರಾತ್ರಿವರೆಗೂ ಅಷ್ಟೇ ಜಾತ್ರೆ, ಮತ್ತು ನೆಕ್ಸ್ಟ್ ಡೇ ಜಾತ್ರೆ ಅನ್ನೋದು ಇರೋದಿಲ್ಲ. ಆ ಒಂದು ರಾತ್ರಿವರೆಗೂ ಏನೋ ಒಂದು ರೀತಿ ಕಾತರದಿಂದ ವೆಯ್ಟ್ ಮಾಡ್ತಾ ಇರ್ತೀವಿ, ಜಾತ್ರೆಗೆ ಹೋಗಬೇಕು ಅಂತ ಹೇಳಿ. ಅಲ್ಲಿ ಸಿಗೋವಂಥ ಐಟಮ್ಸ್ ಎಲ್ಲ ನಮಗೆ ಎಲ್ಲ ಶಾಪ್ಸಲ್ಲೂ ಸ್ಟೋರ್ಗಳಲ್ಲಿ ಎಲ್ಲ ಸಿಗುತ್ತೆ. ಬಟ್ ಆ ಒಂದು ಜಾಗಕ್ಕೆ ಹೋಗಬೇಕು, ಆ ಜಾತ್ರೆ ಮಾಡಬೇಕಂದ್ರೆ ಏನೋ ಥರ ಉತ್ಸಾಹ. ಅದರಲ್ಲಿ ಮಳೆ ಬಂದುಬಿಡ್ತು ಅಂದರೆ ಎಲ್ಲ ಡಿಸಪಾಯಿಂಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಮಳೆ ಬರೋದು ಬೇಡಪ್ಪ ಅನ್ಕೋತಾನೆ ಇದ್ವಿ. ಅದರಲ್ಲಿ ನಮ್ಮ ಅಕ್ಕ ಅವರೆಲ್ಲ ಊರಿಂದ ಬಂದಿದ್ದರಿಂದ ಎಲ್ಲರ ಜೊತೆ ಇವತ್ತು ಹೋಗಬೇಕು, ಮಕ್ಕಳು ಕೂಡ ಫುಲ್ ಹ್ಯಾಪಿ ಆಗ್ತಾರೆ ಜಾತ್ರೆ ಸುತ್ತಿದ್ರೆ ಅನ್ನೋದೊಂದು ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ನಾವು ಸರಿ ಹೇಗಾಗುತ್ತೋ ನೋಡೋಣ, ಯಾಕಂದರೆ ಮಳೆ ನಾವು ಹೇಳ್ದಂಗೆ ಏನು ಕೇಳಲ್ವಲ್ಲ, ನೈಟ್ವರೆಗೂ ಟೈಮ್ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನಾದ್ವಿ. ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನ ಬಂದುಬಿಟ್ಟು ಆಂಜನೇಯನ ದೇವಸ್ಥಾನದಲ್ಲೇ ಬಸವಣ್ಣನ ವಿಗ್ರಹ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಇಲ್ಲಿ ಕಾಣ್ತಾ ಇದೆಯಲ್ಲ ಬಸವಣ್ಣನ ದೇವಸ್ಥಾನ, ನಿಮಗೆ ಹಳೆ ವಿಡಿಯೋ ಲಿಂಕ್ ನಾನು ಹಾಕಿರ್ತೀನಿ ನೋಡಿ. ಅದು ಆನೆಕೊಂಡ ಬಸವೇಶ್ವರ ದೇವಸ್ಥಾನ. ಅದನ್ನು ಡೆಮಾಲಿಷ್ ಮಾಡಿ ಹೊಸ್ದಾಗಿ ಏನೋ ಕಟ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದೇವ್ರನ್ನ ಶಿಫ್ಟ್ ಮಾಡಿ ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ. ಮತ್ತು ಜಾತ್ರೆ ಏನು ನಿಂದ್ರಿಸಂಗಿಲ್ಲ, ಯಾಕಂದರೆ ಒಂದು ವರ್ಷ ಜಾತ್ರೆ ನಿಂದ್ರಿಸಿಲ್ಲ ಯಾವಾಗಲೂ ಕೂಡ. ಇವಾಗ ಮತ್ತೆ ನಿಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆನ ಮಾಡ್ತಾ ಇದ್ದಾರೆ. ಮತ್ತು ಈ ಜಾತ್ರೆ ವಿಶೇಷ ಏನಂದರೆ, ಈ ಜಾತ್ರೆಯಲ್ಲಿ ಕಾಣಿಕ ಇಡೋ ಟೈಮಲ್ಲಿ ಒಂದು ಗ್ರಾಮ ದೇವತೆಗಳು ಮತ್ತು ಏರಿಯಾದಲ್ಲಿರುವಂಥ ದೇವತೆಗಳು ಎಲ್ಲರನ್ನು ಪಲ್ಲಕ್ಕಿ ಮೇಲೆ ಕರ್ಕೊಂಬಂದ್ಬಿಟ್ಟು
ಜಾತ್ರೆನ ಹಬ್ಬನ ಆಚರಿಸ್ತಾರೆ ಮತ್ತು ಕಾರ್ಣಿಕನ ಹೇಳ್ತಾರೆ. ಅದು ಒಂದು ವಿಶೇಷ ಇಲ್ಲಿ. ಒಂದು ರಾತ್ರಿ ನಡೆದಿರೋಂಥ ಜಾತ್ರೆ ಎಷ್ಟು ಸಂಭ್ರಮ ಕೊಡುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಒಂದೇ ಒಂದು ದಿನ ರಾತ್ರಿ, ಅದು ಬೆಳಗ್ಗೆನೂ ಅಲ್ಲ ಏನಿಲ್ಲ, ಜಸ್ಟ್ ಸಂಜೆಯಿಂದ ಒಂದು 12 ಗಂಟೆವರೆಗೂ ಇರುತ್ತೆ ಅಷ್ಟೇ ಜಾತ್ರೆ. ಆ ಜಾತ್ರೆ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ನಾವೀಗ ಜಾತ್ರೆ ಹತ್ರ ಬರ್ತಾ ಇದ್ದೀವಿ. ಎಂಟ್ರೆನ್ಸ್ ಇದು. ಅಜಯ್ ಸ್ಕೂಲಿಂದನೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಈ ರೋಡು ಎಂಡಿಂಗ್ ಅಂದರೆ ಸ್ವಲ್ಪ ದೂರ ಅಷ್ಟೇ, ಒಂದು 100 ಮೀಟ್ರ್ ಇಲ್ಲ ಒಂದು 150-200 ಮೀಟ್ರ್ವರೆಗೂ ಹಾಕಿರ್ತಾರೆ ಜಾತ್ರೆನ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದಕ್ಕೆ. ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಇಲ್ಲಿ ನಾವು ಈ ಟೈಮಿಗೆ, ಯಾವ ಟೈಮಿಗೆ ಅಂದರೆ 7 ಗಂಟೆಗೆ ನಾವು ಇಲ್ಲಿ ಬಂದಿದ್ದು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಒಂದು 9:30 ಆಗೋಯಿತು. ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಾ ಅನ್ನೋ ಥರ ಆಯಿತು. ಯಾಕಂದರೆ ಎಲ್ಲದನ್ನೂ ನೋಡಿಕೊಂಡು ನಮ್ಗೆ ಏನು ಬೇಕು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗೋಷ್ಟ್ರಲ್ಲಿ ಅಷ್ಟೊತ್ತು ಆಗೋಯಿತು. ಮತ್ತು ಇಲ್ಲಿ ನೋಡ್ತಾ ಇದ್ದಾರಲ್ವ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಿಸ್ ಮಾಡಿದೆ ಈ ಜಾತ್ರೆ ನಾನು ತೋರಿಸ್ತಾನೆ ಬಂದಿದ್ದೀನಿ. ಮತ್ತು ಇಲ್ಲಿರೋಂಥ ಚಿಕ್ಕ ಚಿಕ್ಕ ಬಲೂನ್ಸು ಕೂಡ ನಮಗಷ್ಟು ಖುಷಿ ಕೊಡುತ್ತೆ. ಇಲ್ಲಿಂದ ಏನೇ ಒಂದು ಚಿಕ್ಕ ತೊಗೊಂಡೋದ್ರೂ ಒಂದು ವಸ್ತುನ ಈ ಜಾತ್ರೆಯಲ್ಲಿ ತೊಗೊಂಡ್ವಲ್ಲ ಅನ್ನೋ ಒಂದು ಹ್ಯಾಪಿನೆಸ್ ಇರುತ್ತೆ. ಹಾಗಾಗಿ ಸ್ಟೋರಲ್ಲಿ ಎಷ್ಟೇ ಆ ಥರದ ಐಟಮ್ಸ್ ಸಿಕ್ಕರೂ ಇಲ್ಲಿ ತೊಗೊತೀನಿ, ಅದು ಒಂದು. ಮತ್ತು ಮಕ್ಳಿಗೂ ಕೂಡ ಕೊಡಿಸ್ತೀನಿ. ಮಕ್ಕಳು ಕೂಡ ಫುಲ್ ಖುಷಿಯಾಗಿ ತೊಗೋತಾರೆ. ನನಗೆ ಇಲ್ಲಿ ಪೂರ್ತಿಯಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾವು ಇಲ್ಲಿ ಹೋಗಿರೋದೇ ಒಂದು ರೀತಿ ಖುಷಿ ಪಡೋದಕ್ಕೆ. ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕಂಟಿನ್ಯೂ ಆಗಿ ವ್ಲಾಗ್ಸ್ನು ಕೂಡ ಕೊಡೋದಕ್ಕಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಕಂಟಿನ್ಯೂ ಆಗಿ ವ್ಲಾಗ್ಸ್ನ ಕೊಡೋದಕ್ಕೆ. ಹಾಗೆ ಲೆಂತಿಯಾಗಿ ವ್ಲಾಗ್ಸ್ನ ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಚಿಕ್ಕ ವ್ಲಾಗು, ಪುಟ್ಟ ವ್ಲಾಗು ಅಂತ ಅಂದ್ಕೊತಿದ್ದೀನಿ. ಇಷ್ಟು ಚಿಕ್ಕ ವ್ಲಾಗ್ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ, ಬಟ್ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು, ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದಾಯಿತು. ಹಾಗೆ ನನ್ನ ಮಗಳಿಗೆ ನೋಡಿ ಫುಲ್ ಮಿಣುಕು ಅನ್ನೋ ಥರ ಒಂದು ಹೇರ್ ಬ್ಯಾಂಡು ಅಥವಾ ಕಿರೀಟನೋ ಅದೊಂದು ತೊಗೊಂಡ್ಳು. ಆಮೇಲೆ ಇದೊಂದು ಹ್ಯಾಂಡ್ ಬ್ಯಾಗು, ಇದಕ್ಕೂ ಕೂಡ ಲೈಟಿಂಗ್ಸ್ ಬರ್ತಾಯಿತ್ತು. ಮತ್ತು ಕೆಲವೊಂದಷ್ಟು ಐಟಮ್ಸ್ನೆಲ್ಲ ತೊಗೊಂಡ್ರು, ಕೋಳಲು ಅಂತೆ, ಆಮೇಲೆ ಅಜಯ್ ವಾಚು, ಆ ಥರದ್ದೆಲ್ಲ ತೊಗೊಂಡ್ರು. ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಕೊಡಿಸ್ಕೊಂಡು ಫೈನಲಿ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.